ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಕನ್ನಡದ ರಿಯಾಲಿಟಿ ಶೋನಲ್ಲಿ ರಜತ್ ಅಬ್ಬರ ಜೋರಾಗಿತ್ತು. 2 ಸೀಸನ್ಗಳಲ್ಲಿ ಕಿರುತೆರೆ ವೀಕ್ಷಕರನ್ನ ತಮ್ಮದೇ ಸ್ಟೈಲ್ನಲ್ಲಿ ರಂಜಿಸಿದ್ರು. ಬಿಗ್ ಬಾಸ್ ರಿಯಾಲಿಟಿ ಶೋನಿಂದ ಹೊರ ಬರ್ತಾ ಇದ್ದಂತೆ ರೀಲ್ಸ್ ಮಾಡಿ ವಿವಾದಕ್ಕೆ ಸಿಕ್ಕಿಕೊಂಡಿದ್ರು. ಒಮ್ಮೆ ವಿನಯ್ ಜೊತೆ ಲಾಂಗು ಹಿಡಿದು ರೀಲ್ಸ್ ಮಾಡಿದ್ದಕ್ಕೆ ಪರಪ್ಪನ ಅಗ್ರಹಾರ ಸೇರಬೇಕಾಗಿತ್ತು. ಯಪ್ಪ ಸಾಕಪ್ಪ ಅಂತ ಹೊರ ಬರ್ತಾ ಇದ್ದಂತೆ ಮತ್ತೊಂದು ಇಂತಹದ್ದೇ ವಿವಾದಕ್ಕೆ ಸಿಕ್ಕಿ ಬಿದ್ದಿದ್ರು. ಈಗ ಹೊಸ ರೀಲ್ಸ್ ಮಾಡಿ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಇದರಲ್ಲಿ ರಾಕಿ ಬಾಯ್ ಡೈಲಾಗ್ ಬಿಡುತ್ತಾ ಮಾಡಿಫೈ ಮಾಡಿದ ಬೈಕ್ನಲ್ಲಿ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ. ಬ್ಯಾಕ್ಗ್ರೌಂಡ್ನಲ್ಲಿ ಬೆಂಕಿ ಬಿರುಗಾಳಿ ಎಬ್ಬಿಸಿದ್ದಾರೆ. ಇದೇ ಈಗ ವಿವಾದದ ಕಿಡಿ ಹೊತ್ತಿಸಿರೋದು. ರಜತ್ ಅವರ ಹೊಸ ರೀಲ್ಸ್ ನೋಡಿ ನೆಟ್ಟಿಗರಲ್ಲಿ ಕೆಲವರು ಮೆಚ್ಚಿಕೊಂಡ್ರೆ ಮತ್ತೆ ಕೆಲವರು ಡಿಸೈನ್ ಆಗಿ ಅವರದ್ದೇ ಸ್ಟೈಲ್ನಲ್ಲಿ ಕಾಮೆಂಟ್ ಮಾಡಿದ್ದಾರೆ. ಅಸಲಿಗೆ ರೀಲ್ಸ್ನಲ್ಲಿ ಸ್ಫೋಟ ಮಾಡಿದ್ದೇ ದೊಡ್ಡ ತಪ್ಪ? ಮತ್ತೆ ರಜತ್ ಮೇಲೆ ಪೊಲೀಸರು ಕೇಸ್ ಹಾಕ್ತಾರ? ಈ ಎಲ್ಲ ಪ್ರಶ್ನೆಗಳಿಗೆ ರಜತ್ ಪೋಸ್ಟ್ ಮಾಡಿದ ವಿಡಿಯೋದಲ್ಲಿಯೇ ಇದೆ ಉತ್ತರ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ರಜತ್ ಹೊಸ ರೀಲ್ಸ್ ಅನ್ನ ಸಿನಿಮಾ ಸ್ಟೈಲ್ನಲ್ಲಿ ಮಾಡಿದ್ದಾರೆ. ಹಿಂದೆ ಬೆಂಕಿ, ಮುಂದೆ ಮಾಡಿಫೈ ಆಗಿರುವ ಬುಲೆಟ್ ಓಡಿಸುತ್ತಾ ತಾವು ಬರುವ ರೀಲ್ಸ್ನ ರಜತ್ ಶೇರ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಸುಮ್ಮನೆ ತಮಾಷೆಗೆ ಮಾಡಿರೋ ಶೂಟ್. ಇದಕ್ಕೂ ಒಂದು ಕೇಸ್ ಹಾಕ್ಬೇಡ್ರಪ್ಪ ರಾಜ ಅಂತ ರಜತ್ ಬರ್ಕೊಂಡಿದ್ದಾರೆ. ಆದ್ರೆ ಈ ವಿಡಿಯೋ ನೋಡ್ತಾ ಇದ್ದಂತೆ ನೆಟ್ಟಿಗರು ಮಾತ್ರ ಟಿವಿ ನೋಡು ಗುರು, ನ್ಯೂಸ್ ಚಾನೆಲ್ನಲ್ಲಿ ನಿಮ್ದೇ ಸುದ್ದಿ ಬರ್ತಿರಬಹುದು ಅಂತ ಕಾಲೆಳೆದಿದ್ದಾರೆ. ಕವರ್ ಒಳಗಡೆ ಪೆಟ್ರೋಲ್ ಹಾಕಿ ಅದನ್ನ ಸ್ಫೋಟಗೊಳಿಸುವ ಅಥವಾ ಅದರಿಂದ ಬೆಂಕಿ ಬರುವ ರೀತಿಯಲ್ಲಿ ವಿಡಿಯೋ ಮಾಡಿದ್ದಾರೆ. ಈ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ವೈರಲ್ ಮಾಡಿದ್ದಾರೆ. ಇಂಥ ವಿಡಿಯೋಗಳನ್ನ ರಸ್ತೆಯಲ್ಲಿ ರೀಲ್ಸ್ ಶೂಟ್ ಮಾಡೋದು, ಸಾರ್ವಜನಿಕ ಪ್ರದೇಶಗಳಲ್ಲಿ ಮಾಡೋದು ಅಪಾಯಕಾರಿ, ಅಲ್ಲದೆ ಕಾನೂನು ಬಾಹಿರ. ಇದಕ್ಕೆ ಪರ್ಮಿಷನ್ ತೆಗೆದುಕೊಂಡಿರ್ಬೇಕಾಗುತ್ತೆ. ಜೊತೆಗೆ ಮುಂಜಾಗ್ರತಾ ಕ್ರಮ ಕೈಗೊಂಡಿರಬೇಕು. ಹೀಗಾಗಿ ಪೊಲೀಸರು ಈ ವಿಡಿಯೋದ ಹಿಂದೆ ಬಿದ್ದಿದ್ದಾರೆ. ಯಾವಾಗ ಶೂಟ್ ಮಾಡಿದ್ದು, ಎಲ್ಲಿ ಶೂಟ್ ಮಾಡಿದ್ದು, ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದ್ರ ಅಂತ ಹುಡುಕಾಡ್ತಿದ್ದಾರೆ. ಜೊತೆಗೆ ಈ ವಿಡಿಯೋ ಶೂಟ್ ಆಗಿದ್ದು ಯಾವ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನಲ್ಲಿ ಬರುತ್ತೆ ಅಂತ ಎಲ್ಲಾ ಆಂಗಲ್ ನಲ್ಲೂ ಜಾಲಾಡ್ತಿದ್ದಾರೆ. ಆತ್ಮೀಯರೇ, ಯಾವಾಗ ಈ ವಿಡಿಯೋ ವೈರಲ್ ಆಯಿತೋ ರಜತ್ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಈ ಕಂಟೆಂಟ್ ಅನ್ನ ಸ್ಟ್ರಿಕ್ಟ್ ಆಗಿ ಶೂಟಿಂಗ್ ಮಾಡುವ ಉದ್ದೇಶದಿಂದ ಮಾಡಲಾಗಿದೆ. ಸೆಟ್ ನಲ್ಲಿ ಇರುವ ಪರಿಕರಗಳನ್ನ ಇಲ್ಲಿ ಬಳಸಲಾಗಿದೆ. ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಂಡು ನಿಯಂತ್ರಿತ ವಾತಾವರಣದಲ್ಲಿ ತರಬೇತಿ ಪಡೆದವರಿಂದ ಶೂಟ್ ಮಾಡಲಾಗಿದೆ. ಇದನ್ನ ರೀಕ್ರಿಯೇಟ್ ಮಾಡಬೇಡಿ. ಬೆಂಕಿ ಅಂತಹ ಎಲಿಮೆಂಟ್ಸ್ಗಳು ಡೇಂಜರ್. ಈ ದೃಶ್ಯದಲ್ಲಿ ಹೆಲ್ಮೆಟ್ ಬಳಸಿಲ್ಲ, ಅದು ಸುರಕ್ಷಿತವಲ್ಲ. ರಸ್ತೆ ನಿಯಮಗಳನ್ನ ಪಾಲಿಸಿ ಹೆಲ್ಮೆಟ್ ಧರಿಸಿ. ಧೂಮಪಾನ ಮಾಡೋದು ಆರೋಗ್ಯಕ್ಕೆ ಹಾನಿಕರ. ಯಾವುದೇ ರೀತಿಯ ಧೂಮಪಾನವನ್ನ ಪ್ರೋತ್ಸಾಹಿಸೋದಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಆದ್ರೆ ಯಾವಾಗ ರಜತ್ ಅವರ ಈ ಬೆಂಕಿ ವಿಡಿಯೋ ವೈರಲ್ ಆಯ್ತು, ಡ್ರೋನ್ ಪ್ರತಾಪ್ ಕಥೆಯನ್ನ ನೆಟ್ಟಿಗರು ನೆನಪಿಸ್ತಿದ್ದಾರೆ. 1 ವರ್ಷದ ಹಿಂದೆ ಡ್ರೋನ್ ಪ್ರತಾಪ್ ಸಹ ತುಮಕೂರಿನ ಕೃಷಿ ಹೊಂಡದಲ್ಲಿ ವಿಡಿಯೋ ಮಾಡಿದ್ರು. ಕೆಮಿಕಲ್ ಬಳಸಿ ಕೃಷಿ ಹೊಂಡಕ್ಕೆ ಹಾಕಿ ಸ್ಫೋಟಗೊಳಿಸಿದ್ರು. ಈ ವಿಡಿಯೋ ನೋಡೋದಕ್ಕೆ ಬಾಂಬ್ ಸ್ಫೋಟಗೊಂಡಂತೆ ಆಗಿತ್ತು. ಆದ್ರೆ ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಪ್ರತಾಪ್ ಮೇಲೆ ಕೇಸ್ ಬಿದ್ದಿತ್ತು. ವಿದ್ಯಾರ್ಥಿಗಳಿಗೆ ಕೆಮಿಕಲ್ ಬಗ್ಗೆ ಮಾಹಿತಿ ನೀಡುವ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದು ಅಂದ್ರೂ ಬಿಡದೆ ಜೈಲಿಗೆ ಕಳಿಸಿದ್ರು. ಹೀಗಾಗಿ ಈಗ ರಜತ್ ಈ ವಿಡಿಯೋ ಮಾಡ್ತಾ ಇದ್ದಂತೆ ಡ್ರೋನ್ ಪ್ರತಾಪ್ ಕಥೆ ನೆನೆಸ್ತಿದ್ದಾರೆ. ನೋಡೋಣ ಮುಂದೆ ಏನೆಲ್ಲ ಆಗಬಹುದು ಅಂತ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.